ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಇಂದು ಕೊರಟಗೆರೆಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರಚಾರವನ್ನು ನಡೆಸಲಾಯಿತು. 6 ಹೋಬಳಿಗಳಲ್ಲಿ ಪ್ರಚಾರವನ್ನು ಮುಗಿಸಿದ್ದೇವೆ ಅಂತ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ರೋಡ್ ಶೋನಲ್ಲಿ ಮತದಾರರನ್ನ ಉದ್ದೇಶಿಸಿ ಮಾತನಾಡಿದರು. ಮುದ್ದಹನುಮೇಗೌಡ ಅವರ ಜೊತೆ ಕೈಜೋಡಿಸಿ ಪ್ರಚಾರ ಮಾಡಿ ಬಂದಿದ್ದೇನೆ. ಇಂದು ತಿಪಟೂರು ತಾಲೂಕಿನ ಅಭ್ಯರ್ಥಿ ಮುದ್ದಹನುಮೇಗೌಡ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ವಕೀಲರಾಗಿ ನ್ಯಾಯಾಧೀಶರ ಕೆಲಸ ಮುಗಿಸಿ ಶಾಸಕರಾಗಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ನನಗೆ ಯಾವ ರೀತಿ ಶಾಸಕನಾಗಲು ಹೇಗೆ ಆಶೀರ್ವಾದ ಮಾಡಿದ್ದೀರಿ ಅದೇ ರೀತಿ ಅವರಿಗೂ ಆಶೀರ್ವಾದ ಮಾಡಿ ಎಂದರು. ಇನ್ನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯವರ ಕೊಡುಗೆ ಏನು, ಅಭಿವೃದ್ಧಿ ಕೆಲಸ ಮಾಡಿರುವ ಯಾವ ಸಾಕ್ಷಿ ಗುಡ್ಡೆ ಇಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ, ತಲುಪಿಸಿದ್ದೀವಿ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕರೆಂಟ್ ಉಚಿತ, ಯುವಕರಿಗೆ ನಿರುದ್ಯೋಗ ಭತ್ಯೆ, ಉಚಿತ ಅಕ್ಕಿ ನೀಡ್ತಾ ಇದ್ದೇವೆ. ಈ ಗ್ಯಾರಂಟಿ ಪ್ರಣಾಳಿಕೆ ಬರೆದಿದ್ದು ತಯಾರಿಸಿದವರು ನಾನು. ನನಗೆ ನಮ್ಮ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಈ ಲೋಕಸಭಾ ಚುನಾವಣೆ ಮುನ್ನ ಈ ಬಾರಿ ಕೇಂದ್ರದ ನಮ್ಮ ನಾಯಕರು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಎಂದರು. ಇನ್ನು ಇಲ್ಲಿನ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣನವರು ಹೊರಗಿನವರು, ಮುದ್ದಹನುಮೇಗೌಡರು ಸ್ಥಳೀಯರು. ವಿ ಸೋಮಣ್ಣನವರು ದೂರದ ಬೆಂಗಳೂರಿನಲ್ಲಿ ಇರ್ತಾರೆ. ನೀವು ಅವರನ್ನು ನೋಡೋದಕ್ಕೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮಹಿಳೆಯರು 2,000ದಿಂದ ದಾರಿ ತಪ್ಪಿದ್ದಾರೆ ಅಂತ. ಯಾರು ದಾರಿ ತಪ್ಪಿದ್ದಾರೆ? ನೀವು ದಾರಿ ತಪ್ಪಿಸ್ತಾ ಇರೋದು. ಜಾತ್ಯತೀತ ಪಕ್ಷ ಅಂತ ಹೇಳ್ತೀರಾ, ಕೋಮುವಾದಿ ಪಕ್ಷ ಬಿಜೆಪಿ ಪಕ್ಷದವರ ಜೊತೆ ಕೈ ಜೋಡಿಸಿದ್ದೀರಾ. ಈ ರೀತಿ ಕೋಮುವಾದಿ ಬಿಜೆಪಿ ಪಕ್ಷದವರ ಜೊತೆ ಕೈ ಜೋಡಿಸಿ ಈ ರಾಜ್ಯದ ಲಕ್ಷಾಂತರ ಅಲ್ಪಸಂಖ್ಯಾತರನ್ನ ನಡುರಾತ್ರಿಯಲ್ಲಿ ಕೈಬಿಟ್ಟಿದ್ದೀರಾ ಎಂದರು. ಕೊರಟಗೆರೆ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ. 2-3 ದಿವಸದ ಹಿಂದೆ ಎಲ್ಲ ಹೋಬಳಿಗಳಿಗೆ ಅಭ್ಯರ್ಥಿ ಮತ್ತು ನಾನು ಇಬ್ಬರು ನಮ್ಮೆಲ್ಲರ ಮುಖಂಡರುಗಳ ಜೊತೆ ಆಯಾಯ ಹೋಬಳಿಗೆ ಸಭೆಯನ್ನು ಮಾಡಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮುದ್ದಹನುಮೇಗೌಡರು ಮನವಿಯನ್ನು ಮಾಡಿದ್ದಾರೆ. ಅದಾದ ಮೇಲೆ ಇವತ್ತು ಪಟ್ಟಣದಲ್ಲಿ ನಾವು ಪ್ರಚಾರದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಮಾನ್ಯ ಅಭ್ಯರ್ಥಿಗಳಾದ ಮುದ್ದಹನುಮೇಗೌಡರು ಬೇರೆ ತಾಲೂಕಿನಲ್ಲಿ ಅವರು ಹಳ್ಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವುಗಳೇ ಈ ಒಂದು ಪ್ರೊಸೆಷನನ್ನು ಮಾಡ್ತಾ ಇದ್ದೇವೆ, ರೋಡ್ ಶೋ ಮನವಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಬಹಳಷ್ಟು ಜನ ಮಹಿಳೆಯರು ಸಹೋದರಿಯರು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಇಡೀ ನಮ್ಮ ಟೌನ್ನಲ್ಲಿ ಒಂದು ರೀತಿಯಲ್ಲಿ ಯಾತ್ರೆಯ ಮೂಲಕ ಮನವಿಯನ್ನು ಮಾಡಿಕೊಂಡು ಹೋಗ್ತೇವೆ. ನನಗೆ ವಿಶ್ವಾಸ ಇದೆ, ಯಾವತ್ತೂ ಕೂಡ ಕೊರಟಗೆರೆ ಪಟ್ಟಣದಲ್ಲಿ ನಮ್ಮ ಪಕ್ಷಕ್ಕೆ ಲೀಡ್ ಕೊಟ್ಟಿದೆ. ಈ ಬಾರಿಯೂ ಕೂಡ ಲೀಡ್ ಕೊಡುತ್ತೆ ಪಟ್ಟಣ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹೆಚ್ಚು ಕೊಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಬಲರಾಮ್ ಅವರು ಮನವಿಯನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರಾದ ಶಿವಕುಮಾರ್ ಅವರು ತುಮಕೂರಿಗೆ ಬರ್ತಾ ಇದ್ದಾರೆ. ನಾಳೆ ಇಲ್ಲ ನಾಡಿದ್ದು ಸಂಜೆ ಬರ್ತಾರೆ. ಯಲ್ಲಾಪುರದ ಹತ್ರ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ನಮ್ಮ ಕ್ಷೇತ್ರದಿಂದಲೂ ಕೂಡ ಜನ ಬರೋದಕ್ಕೆ ಏರ್ಪಾಡು ಮಾಡಿದ್ದೇವೆ. ಸುಮಾರು 40-50 ಸಾವಿರ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದು ಫೈನಲ್ ಆಗಿ ಇರ್ತಕ್ಕಂಥದ್ದು, ಫೈನಲ್ಲು ಸಭೆ ಅಂತ ಹೇಳಿ ಈ ಪ್ರಚಾರದಲ್ಲಿ ಫೈನಲ್ ಆಗಿ ನಮ್ಮ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ.
ಕೊಡಗೆರೆ ಕ್ಷೇತ್ರ ಮುದ್ದನ್ಮೇಗೌಡರಿಗೆ ಉತ್ತಮವಾಗಿದ್ದು ಉಳಿದ ಕ್ಷೇತ್ರಗಳ ಬಗ್ಗೆ ತಮಗೆ ಅನಿಸುತ್ತೆ? ಈಗ ತಾನೇ ನಾನು ತುರುವೇಕೆರೆಯಿಂದ ಬರ್ತಾ ಇದ್ದೀನಿ. ತುರುವೇಕೆರೆ ಮತ್ತು ಗುಬ್ಬಿ ಅಲ್ಲೆಲ್ಲ ನೋಡ್ಕೊಂಡು ಬಂದೆ. ಎಲ್ಲ ಕಡೆಯೂ ಭಾಳ ಚೆನ್ನಾಗಿದೆ. ಮುದ್ದನ್ಮೇಗೌಡರು ಗೆದ್ದಿದ್ದಾರೆ ಎನ್ನುವಂಥ ವಿಶ್ವಾಸ ಇದೆ ನನಗೆ. ಸ್ವಲ್ಪ ಹೆಚ್ಚು ಬಹುಮತ ಬರಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಗೆದ್ದಿರ್ತಕ್ಕಂಥ ವಿಶ್ವಾಸ ನನಗೆ.